ಆದ್ಮೇಲೆ ಇಟ್ಕೊಳ್ಬೇಕು. ಆಯ್ತನಪ್ಪ ನಿಮ್ದು ಟಿಫನ್ ಆಯ್ತಾ? ನೋಡಿ ತೆಗಿಬೇಕು. ನೋಡಿ ಮಧ್ಯಾಹ್ನ ಮತ್ತೆ ಬರ್ತೀವಿ ನಾವು, ಮತ್ತೆ ಚೆಕ್ ಮಾಡ್ತೀವಿ. 12:30 ಟೈಮಲ್ಲಿ ಮತ್ತೆ ಸೇಮ್ ಇದೆ, ಫೈನ್ ಹಾಕ್ತೀವಿ ನಾವು. ಈಗ ಪ್ರತಿಯೊಬ್ಬರು ನಾವು ರಿಕ್ವೆಸ್ಟ್ ಮಾಡಿ ಹೇಳ್ತಾ ಇದ್ದೀವಿ, ದಯವಿಟ್ಟು ರೋಡಲ್ಲಿ ಯಾವುದೇ ಅಂಗಡಿಗಳನ್ನ ಹಾಕ್ಬೇಡಿ. ದಾರಿಗೆ ಅಂಗಡಿಗಳು ಹಾಕೋದ್ರಿಂದ ಓಡಾಡೋರಿಗೆ ಪ್ರತಿಯೊಬ್ಬರು ಸಮಸ್ಯೆ ಆಗುತ್ತೆ. ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ನಮಸ್ಕಾರ ಸರ್, ವಿದ್ಯಾಶ್ರೀ ಚಿಕ್ಕಬಳ್ಳಾಪುರ. ಇವತ್ತು ನಾವು ಶಿಡ್ಲಘಟ್ಟ ಸರ್ಕಲಿಂದ BD ರೋಡು, ಜೂನಿಯರ್ ಕಾಲೇಜು ಮತ್ತು ಬಜಾರ್ ರೋಡು, ಟೌನ್ ಹಾಲ್ ಸರ್ಕಲ್ ಮತ್ತು ಗಂಗಮ್ಮ ರಸ್ತೆ ಹತ್ರ ಏನು ಫುಟ್ಪಾತ್ಗಳನ್ನ ಇವತ್ತು ತೆರವುಗೊಳಿಸುವಂಥ ಫುಟ್ಪಾತಲ್ಲಿ ಚಿಕ್ಕ ಪುಟ್ಟ ಅಂಗಡಿಗಳನ್ನೆಲ್ಲ ಹಾಕೊಂಡಿದ್ರು. ಇದರಿಂದ ಸಾರ್ವಜನಿಕರಿಗೆ ತುಂಬ ಸಮಸ್ಯೆ ಆಗ್ತಾ ಇತ್ತು. ಓಡಾಡೋರಿಗೆ ಆಯಿತು, ವೆಹಿಕಲ್ ಪಾರ್ಕಿಂಗ್ ಇರೋದ್ರಿಂದ ಮತ್ತು ರಸ್ತೆಗಳು ಸ್ವಲ್ಪ ಚಿಕ್ಕಿರೋದ್ರಿಂದ ಸಮಸ್ಯೆ ಆಗ್ತಿರೋದ್ರಿಂದ ಸ್ವಲ್ಪ ಎಲ್ಲ ಸಾರ್ವಜನಿಕರಿಗೆ ನಾವು ಅವೇರ್ನೆಸ್ ಕೊಟ್ಟು ರೋಡಲ್ಲಿ ಏನು ಅಂಗಡಿಗಳನ್ನ ಹಾಕೊಂಡಿದ್ರು ಅವನ್ನ ಸ್ವಲ್ಪ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ತೆರವುಗೊಳಿಸಿ, ಇನ್ಮೇಲೆ ದಯವಿಟ್ಟು ಪಬ್ಲಿಕ್ಕಿಗೆ ತೊಂದರೆ ಆಗಿರೋ ಥರ ನೀವು ನೋಡಿಕೊಂಡು ಅಂಗಡಿ ಹಾಕೋಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಸಾರ್ವಜನಿಕರಲ್ಲಿ ನಾವು ಈ ಮೂಲಕ ಕೇಳ್ಕೊಳ್ಳೋದ್ರಿಂದ ದಯವಿಟ್ಟು ತಾವು ಸಾರ್ವಜನಿಕರಿಗೆ ತೊಂದರೆ ಆಗದೇ ಇರೋ ರೀತಿ ತಮ್ಮ ವ್ಯಾಪಾರಗಳನ್ನ ಮಾಡ್ಕೋಬೇಕು. ಅದರಲ್ಲಿ ಪೀಕ್ ಅವರ್ಸ್ ಬೆಳಗ್ಗೆ 8:30 ಏನೋ 12:30 ಇರ್ಬೋದು, ಮತ್ತು ಸಂಜೆ ಟೈಮಲ್ಲಿ ವೆಹಿಕಲ್ ಮೂವ್ಮೆಂಟ್ ಜಾಸ್ತಿ ಆಗೋದ್ರಿಂದ ನೀವು ರಸ್ತೆಯಲ್ಲಿ ಕೆಲವರು ಫುಲ್ ರಸ್ತೆ ಒಳಗಡೆ ಅಂಗಡಿಗಳನ್ನ ಹಾಕೊಂಡಿದ್ದೀರಾ. ಇದರಿಂದ ವೆಹಿಕಲ್ ಮೂವ್ಮೆಂಟ್ಗೂ ಸಮಸ್ಯೆ ಆಗುತ್ತೆ ಮತ್ತು ಆಕ್ಸಿಡೆಂಟ್ ಪ್ರಕರಣಗಳು ಜಾಸ್ತಿ ಆಗುತ್ತೆ. ಹಾಗಾಗಿ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ಇನ್ಮೇಲೆ ಈ ಥರ ಯಾವ್ದಾದ್ರು ಅಂಗಡಿ ಹಾಕೊಳ್ಳದೆ ನಮಗೆ ಸಹಕರಿಸಬೇಕಂತ ನಾವು ಕೋರ್ಕೊಳ್ತಾ ಇದ್ದೀವಿ. ಥ್ಯಾಂಕ್ ಯು. ಖಂಡಿತವಾಗ್ಲಿ ಆ್ಯಕ್ಚುಲಿ ಫುಟ್ಪಾತ್ ಇರೋದು ಸಾರ್ವಜನಿಕರಿಗೆ ಓಡಾಡೋಕ್ಕೆ, ಅಲ್ಲಿ ಅಂಗಡಿಗಳನ್ನ ಹಾಕೊಂಡ್ರೆ ಅದು ಫೈನ್ಸ್ ಆಗುತ್ತೆ. ನಾವು ಹಾಗಾಗಿ ಈಗ ರಿಕ್ವೆಸ್ಟ್ ಮಾಡ್ಕೊಂಡು ಪ್ರತಿಯೊಬ್ಬರ ಹತ್ರನೂ ಹೇಳಿ ಅವರಿಗೆ ಅವೇರ್ನೆಸ್ ಕೊಟ್ಬಿಟ್ಟು ಅದ್ರ ಬಗ್ಗೆ ತೆರವುಗೊಳಿಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಸಹ ಇನ್ನು ಯಾರಾದರೂ ಪಬ್ಲಿಕ್ಕಿಗೆ ಸಮಸ್ಯೆ ಆಗೋ ರೀತಿ ಅಂಗಡಿಗಳನ್ನ ಹಾಕೊಂಡು ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ, ಅದು ಫೈನ್ ಹಾಕ್ತೀವಿ.